ಅವ್ರಿಗೆ ಗೌರವ ಕೊಡ್ತೀವಿ. ಯಾಕೆ ನಾವು ಅಲ್ಲಿ ಮತ ಹಾಕ್ತೀವಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತೀತ ಪಕ್ಷ, ಅಗ್ದಿ ದೊಡ್ಡ ಪಕ್ಷ. ಮತ್ತು ಆ ಕಾಂಗ್ರೆಸ್ ಅಲ್ಹಮ್ದುಲಿಲ್ಲಾ ನಮ್ಮ ಎಲ್ಲ ಅಲ್ಪಸಂಖ್ಯಾತರಿಗೆ ಭಾಳ ಸವಲತ್ತನ್ನು ಕೊಟ್ಟೈತಿ ಇಲ್ಲಿ ಮಠ. ಈಗ ಕೆಲವೊಂದು 2-3 ತಿಂಗಳಿಂದ ಈಗೆಲ್ಲ ನೀವು ನೋಡಕತ್ತಿ ಏನು ವಾತಾವರಣ ಇದೆ, ಆ ವಾತಾವರಣ ಪ್ರಕಾರ ಅಗದಿ ಖಾಸಾಗಿ ಮುದ್ದಾಮಾಗಿ ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡಿ, ಅದರಾಗ ಮುಸಲ್ಮಾನ್ ಲೀಡರ್ಗೆ ನಾಯಕರಿಗೆ ಟಾರ್ಗೆಟ್ ಮಾಡಿ ಈ ಥರ ಒಂದು ಅಗದಿ ದೊಡ್ಡ ಷಡ್ಯಂತ್ರ ನಡೆಸಾಕತ್ತಾರೆ. ಅಬ್ದುಲ್ ಜಬ್ಬಾರ್ ಆಗಲಿ, ನಾಸೀರ್ ಅಹಮದ್ ಸಾಬ್ ಆಗಲಿ, ಮತ್ತು ಅಲ್ಲಿಗೆ ಅಲ್ಲಿ ಹವಾ, ಇಲ್ಲಿ ಗಾಳಿ ಬಿರುಗಾಳಿ ಮತ್ತು ನಡೆದುಬಿಟ್ಟೈತಿ. ನಮ್ಮ ದೊಡ್ಡ ನಾಯಕರ, ಮುಸ್ಲಿಂ ದೊಡ್ಡ ನಾಯಕರ BZ ಜಮೀರ್ ಅಹಮದ್ ಸಾಬ್ ಬಗ್ಗೆ. BZ ಜಮೀರ್ ಅಹಮದ್ ಸಾಹಬ್ ಅಥವಾ ಇವರು ಎಲ್ಲ ನಾಯಕರು, ನಾವು ಎಲ್ಲ ಮುಸ್ಲಿಂ ಸಮಾಜರು, ಎಲ್ಲ ಅಲ್ಪಸಂಖ್ಯಾತರು, ನಾವು 2023ರಲ್ಲಿ ನಾವು ಎಲ್ಲರೂ ಸೇರಿ ನಮ್ಮ ಮದರಸಾ ಗುರುಗಳು, ಮಸೂದಿ ಗುರುಗಳು ಮತ್ತು ನಮ್ಮ ಖಾನ್ಖಾ ಗುರುಗಳು, ಆಶ್ರಮ ಗುರುಗಳು ಮತ್ತು ಎಲ್ಲ ದೊಡ್ಡರು ಎಲ್ಲರೂ ಸೇರಿ ನಾವು ಯಾವ ಕಾರಣಕ್ಕೆ ಇಲ್ಲಿ BJP ಬರಬಾರ್ದು, ನಾವು ಎಲ್ಲ ಒಕ್ಕಟ್ಟಾಗಿ ನಾವು ಬೆಂಬಲ ಕೊಡಬೇಕು, ನಾವು ಕಾಂಗ್ರೆಸ್ಗೆ ಇಲ್ಲಿ ಗೆಲ್ಲಿಸಬೇಕು ಅಂಥೇಳಿ ನಾವು 85-90% ಮಟ್ಟ ನಾವು ಮತವನ್ನು ಕೊಟ್ಟು ಅಲ್ಹಮ್ದುಲಿಲ್ಲಾ ಕಾಂಗ್ರೆಸ್ಗೆ ನಾವು ಅಧಿಕಾರ ತಂದೀವಿ. ಈ ಥರ ಎಲ್ಲ ಇತ್ತು. ಆವಾಗ ನಮ್ಮ ಮತ ಕೊಡೋಕ್ಕೂ ಮತ್ತು ನಮ್ಮ ಮತ ತೊಗೊಂಡಾಗ ಕಾಂಗ್ರೆಸ್ ಅಷ್ಟೇ ಅಲ್ಲ, ನಮ್ಮ ಬಗ್ಗೆ ಏನು ಸವಲತ್ತನ್ನು ಬೇಕು, ನಮ್ಮ ನಾಯಕರಿಗೆ ಏನು ಗೌರವ ಕೊಡಬೇಕು, ಆ ಗೌರವ ಕೊಡಲೇಬೇಕು. ಈಗ ನೋಡಿರಿ, ನಮ್ಮ ಪರ್ಸೆಂಟೇಜ್ ಪ್ರಕಾರ 13 ಅಥವಾ 15% ನಮ್ಮ ಮುಸಲ್ಮಾನ್ ಮಂದಿ ಇಡೀ ಕರ್ನಾಟಕದಲ್ಲಿ ಇದೆ ಮತ ಪರ್ಸೆಂಟೇಜ್ ಪ್ರಕಾರ. ಆ ಪರ್ಸೆಂಟೇಜ್ ಪ್ರಕಾರ ನಮಗೆ ಎಷ್ಟು ಸೀಟನ್ನು MLA ಕೊಡಬೇಕು, MLA ಸೀಟ್ ಕೊಡಬೇಕಂತಾರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕತ್ತಿಲ್ಲ, ನಾವು ಅದ್ರ ಬಗ್ಗೆ ಕ್ವಶನ್ ಕೇಳಾಕತ್ತಿಲ್ಲ. ಬರೀ 15 ಸೀಟ್ 10 ಸೀಟ್ ಕೊಟ್ಟು ನಮ್ಮ ಮುಗಿಸ್ಬಿಡ್ತಾರೆ. ಇನ್ನು ನಂತರ ನಾವು ಕೇಳ್ತೀವಿ ನಮ್ಗೆ ಎಷ್ಟು ಪರ್ಸೆಂಟೇಜ್, ಆ ಪರ್ಸೆಂಟೇಜ್ ಪ್ರಕಾರ ನೀವು ಬೇರೆ ಧರ್ಮದವ್ರಿಗೆ ಯಾವ ಥರ ಕೊಡ್ತೀವಿ ಆ ಥರ ನಮಗೆ ಕೊಡಲೇಬೇಕು. ಒಂದು ವಿಷಯ. ಎರಡನೇ ವಿಷಯ, MP ಇಲೆಕ್ಷನ್ ಆಕೈತಿ. MP ಇಲೆಕ್ಷನ್ನಾಗ ಇಷ್ಟು ನಮ್ಮ ಸಮಾಜದ ಓಟ್ ಎಲ್ಲ MPಗೆ ಹೋಗ್ತೈತಿ. ಮತ್ತು 25 ಅಥವಾ 30 MP ಆದ್ರೂ ಸಹ ಒಂದು MP ನಮ್ಮ ಸಮಾಜ ಒಳಗಿಲ್ಲ ಅಂತಂದ್ರೆ ನಮ್ಗೆ ಅಶರ್ ಆಕೈತಿ ಮತ್ತು ನಮ್ಗೆ ಬೇಸರ ಆಕೈತಿ. ಯಾವ ಥರ ಇಪ್ಪ ನಾವು ಮತ್ತು ಒಬ್ಬರು ಅವರು ನಮ್ಮ ಕಾಂಗ್ರೆಸ್ ಒಳಗೆ ದೊಡ್ಡ ನಾಯಕರು ಹೇಳ್ತಾರೆ, ಇಲ್ರಿ ನಿಮ್ಗೆ ಟಿಕೆಟ್ ಕೊಟ್ಟರೆ ಅವ್ರು ಓಟ್ ಆಗೋದಲ್ಲ, ಇವರು ಓಟ್ ಆಗೋದಲ್ಲ. ಅಲ್ಹಮ್ದುಲಿಲ್ಲಾ ಎಂಥ ಮಾತು ನೀವು ಹೇಳ್ತೀರಿ. ನಾವು ಪದೇ ನಿಮಗೆಲ್ಲ ಓಟ್ ಹಾಕಿ ನಿಮ್ಗೆ ಗೆಲ್ಲಿಸ್ಬೇಕು. ನಮ್ಮ ವ್ಯಕ್ತಿ ಯಾರು ನಿಂತಂದ್ರೆ ನೀವು ಗೆಲ್ಲಿಸೋದಲ್ಲ. ಈ ಥರ ನೀವು ಭೇದ ಭಾವ ಬಿಟ್ಬಿಡ್ರಿ. ಎಲ್ಲರಿಗೂ ಹುಷಾರಾಗಿಬಿಟ್ಟಾರ, ಯುವಕರು ಎಲ್ಲ ರೆಡಿ ಆಗಿಬಿಟ್ಟಾರ. ಈ ಷಡ್ಯಂತ್ರ ಬಿಡ್ರಿ. ನಾವು ಅಲ್ಹಮ್ದುಲಿಲ್ಲಾ, ನಾನು ಈಗ ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲಾ ಒಳಗೆ ನಾವು ವಾಸ ಆಗ್ತೀನಿ. ನಾನು ಅಲ್ಹಮ್ದುಲಿಲ್ಲಾ ಸ್ಪಷ್ಟವಾಗಿ ಹೇಳ್ತೀನಿ, ಈ ಥರ ನೀವು ಭೇದ ಭಾವ ಬಿಟ್ಟು ಒಬ್ಬರ ಮೇಲೆ ಒಂದು ಮಾತು, ಒಬ್ಬರ ಮೇಲೆ ಒಂದು ಮಾತು ಮಾಡೋದು ಬಿಡ್ರಿ. ಒಂದು ಜಜ್ಮೆಂಟ್ ತೊಗೊರಿ. ಜಜ್ಮೆಂಟ್ ತೊಗೊಂಡು ನ್ಯಾಯ ಎಲ್ಲರಿಗೆ ಸಿಗಬೇಕು. ನಾವು ಮುಸ್ಲಿಂ, ಹಿಂದೂ, ದಲಿತ, ಇಸಾಯಿ, ಅಲ್ಪಸಂಖ್ಯಾತ ಎಲ್ಲರಿಗೆ ನ್ಯಾಯ ಸಿಗಬೇಕು. ಎಲ್ಲರಿಗೂ ಸಮಾನತೆ ಬಗ್ಗೆ ನೋಡಿರಿ. ಯಾಕಂದ್ರೆ ನಿಮ್ಮ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಪಕ್ಷ. ಈಗ ನಾವು ರಾಹುಲ್ ಗಾಂಧಿ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ಯಾರು ದೊಡ್ಡ ಪ್ರಮಾಣದಲ್ಲಿ ಯಾರ್ಯಾರು ಲೀಡರ್ಗಳು ಅವರೆಲ್ಲರೂ ಬೆಂಬಲ ಕೊಡ್ತೀವಿ, ಅವರೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಎದಕ್ಕೋಸ್ಕರ ಜಾತ್ಯತೀತ ಪಕ್ಷ ಎಲ್ಲರಿಗೆ ಸರಿಯಾಗಿ ನೋಡ್ತೀವಿ ಅಂತೇಳಿ. ಅದಕ್ಕೋಸ್ಕರ ನಾವು ನಮ್ಮ ನಾಯಕರು ಎಷ್ಟು ಮಂದಿ ಇದ್ದಾರೆ, ಎಷ್ಟು ಮಂದಿ ಮೇಲೆ ಏನೇನು ಕರ್ಮ ತೊಗೊಳಕತ್ತೀರಿ ಆ ಕರ್ಮವನ್ನು ವಾಪಸ್ ತೊಗೋಬೇಕು. ನಂತರ BZ ಜಮೀರ್ ಅಹಮದ್ ಖಾನ್ ಸಾಮಾನ್ಯ ವ್ಯಕ್ತಿ ಇಲ್ಲ. ನೀವು BZ ಜಮೀರ್ ಖಾನ್ ಬಗ್ಗೆ ಇದು ಮಾಡ್ಯಾರ ನೀವು ಇದ್ರನ್ನ ನೋಡ್ತೀರಾ. ಶಾಮನೂರ್ ಶಿವಶಂಕರ್ ಡೈರೆಕ್ಟಾಗಿ ಸ್ಪೀಚ್ ಮಾಡ್ಯಾರ, ಅವ್ರದ್ದು ವಿಡಿಯೋ ಇನ್ನೂ ಇದೆ. ಅವರು BJP ಗೆಲ್ಲಿಸ್ರಿ ಅಂಥೇಳಿ ಹೇಳಿದ್ದು ಎಲ್ಲ ಉದಾಹರಣೆ ಇದೆ. ಅವ್ರ ಮೇಲೆ ಕರ್ಮ ತಗೊಳ್ಳಿಲ್ಲ. ಬೇರೆ ಮಂದಿ ಇಂಥ ಭಾಳ ಕೆಲಸ ಮಾಡಿ ಅವ್ರ ಮಂದಿ ಪದ್ಧತಿ ಕರ್ಮ ಇಲ್ಲೆಲ್ಲ. ಬರೀ ನಮ್ಮ ಮಂದಿ ಸ್ವಲ್ಪ ಸಣ್ಣ ಪುಟ್ಟ ಏನಾರು ಮಾಡಿದ್ರೆ ಇವು ಎಬ್ಬಿಸ್ಬಿಡ್ತೀರಾ. ಅಂದರೆ ನೀವು ಏನು ಮಾಡಿದ್ರೆ ನಾವು ಕೇಳ್ಬೋದು. ನಾವು ನಮ್ಮ ಮಂದಿ ಏನಾರು ಸ್ವಲ್ಪ ಮಾಡಿದ್ರೆ ನೀವು ಎಬ್ಬಿಸಿ ಇಷ್ಟು ಇರ್ತೈತಿ, ಇರಿಬಿ ಇರ್ತೈತೆ, ಅದಕ್ಕೆ ಹಾನಿ ಮಾಡಿಬಿಡ್ತೀರ. ಈ ಥರ ಎಲ್ಲ ಮಾಡಬಾರ್ದು. ಸಣ್ಣ ಪುಟ್ಟ ತಪ್ಪು ಎಲ್ಲರ ಕಡೆಯಿಂದ ಆಗೇ ಆಗ್ತೈತಿ. BZ ಜಮೀರ್ ಅಹಮದ್ ಸಾಹೇಬ್ರ ಇದು ಆಂಧ್ರನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ 25-30 MLAಗಳು ಇದ್ವು. ಆ ಸಂದರ್ಭದಲ್ಲಿ ಪದೇ ಅಲ್ಲೇ ಸೋಲಾಕತ್ತೈತೆ. ಅಲ್ಲಿ ಗೆಲ್ಲಕ್ಕೆ ಮುಖ್ಯ ಕಾರಣ BZ ಜಮೀರ್ ಅಹಮದ್ ಸಾಹಬ್. ಈಗ ಅಲ್ಲೇ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಎದಕ್ಕೋಸ್ಕರ? BZ ಜಮೀರ್ ಅಹಮದ್ ಸಾಹಬ್ಗೋಸ್ಕರ. ಕೇರಳನಲ್ಲಿ ಬೇರೆ ಲೀಡರ್ಗಳು, ಬೇರೆ ನಾಯಕರುಗಳು ಆ ನಾಯಕ ಈ ನಾಯಕ ಅಂತೇಳಿ ಕರ್ಯಾಕತ್ತಾರೆ, ಹೇಳಾಕತ್ತಾರ ನಾವು ನಾಯಕ, ಮುಸ್ಲಿಂ ನಾಯಕ ಅಂತೇಳಿ. ಮುಸಲ್ಮಾನ್ ನಾಯಕರಿದ್ರೆ ಕೇರಳದಲ್ಲಿ ನಿಮ್ಗೆ ಯಾಕೆ ಕರೆದಿರಪ್ಪ? ಬಿಹಾರ್ನಲ್ಲಿ ಯಾಕೆ ಕರೆದಿಲ್ಲ ನಿಮ್ಗೆ? ಆಸಾಮ್ನಲ್ಲಿ ಯಾಕೆ ಕರೆದಿಲ್ಲ ನಿಮ್ಗೆ?
ದಿಲ್ಲಿ ಒಳಗೆ ಯಾಕೆ ಕರೆದಿಲ್ಲ ನಿಮ್ಗೆ? ಪದೇ ಪದೇ ಜಮೀರ್ ಅಹಮದ್ ಸಾಬ್ ಯಾಕೆ ಕರೀತಾರೆ? ಜಮೀರ್ ಸಾಬ್ ಅಂಥ ವ್ಯಕ್ತಿ ಇದಾನ. ಜಮೀರ್ ತನ್ನ ಬಗ್ಗೆ ಮಾಡೋದಲ್ಲ, ಮತ್ತು ಮುಸಲ್ಮಾನ್ ಬಗ್ಗೆ ಅಷ್ಟೇ ಮಾಡೋದಲ್ಲ. ಅವರು ಮುಸ್ಲಿಮ್, ದಲಿತ, ಈಸಾಯಿ, ಸಿಖ್ ಯಾರು ಇರಲಿ ಎಲ್ಲ ಅವ ಸಾಮಾನ್ಯ ಮಂದಿಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಎಲ್ಲರ ಸುಖ ದುಃಖ ಏನಾರು ಕೇಳ್ತಾರೆ, ಅವ್ರ ಬಗ್ಗೆ ಅವರು ಹೆಲ್ಪ್ ಮಾಡ್ತಾರೆ. ಅಲ್ಹಮ್ದುಲಿಲ್ಲಾ. ಈಗ ಅದಕ್ಕೋಸ್ಕರ ಈ 2025 ಅವ್ರದ್ದು ರಾಜಕಾರಣ ಸ್ಟಾರ್ಟ್ ಆಯಿತು. 5 ಸಲ MLA ಆಗಾರ. ಮತ್ತು ಯಾವಾಗ ಅವ್ರು ಜೆ ಡಿ ಎಸ್ನಾಗಿದ್ರು ಆವಾಗ ಅಲ್ಲೇ ಅವರು ಸಚಿವ ಸ್ಥಾನದಲ್ಲಿ ಇದ್ರು. 2 ಸಚಿವ ಕೊಟ್ಟಿದ್ರು ಅವ್ರಿಗೆ. ವಕ್ಫ್ ಸಚಿವರಾಗಿದ್ದರು, ಹಜ್ ಸಚಿವರಾಗಿದ್ದರು. ಅಲ್ಲಿಂದ ಯಾವಾಗ ಅವರು ಕಾಂಗ್ರೆಸ್ನಲ್ಲಿ ಬಂದ್ರೆ, ಕಾಂಗ್ರೆಸ್ನಲ್ಲಿ ಅಲ್ಹಮ್ದುಲಿಲ್ಲಾ ಅವ್ರಿಗೆ ಭಾಳ ಗೌರವ ಕೊಟ್ರೆ, ಅವ್ರು ಚಲೋ ಅವ್ರಿಗೆ ಸ್ಥಾನ ಕೊಟ್ರೆ, ಸಚಿವ ಸ್ಥಾನ ಕೊಟ್ರೆ. ಅಲ್ಹಮ್ದುಲಿಲ್ಲಾ ಇದು ನಮ್ಗೆ ಖುಷಿ ಇದೆ. ಆ ಖುಷಿ ಕಂಟಿನ್ಯೂ ಇರಬೇಕು. ಈಗ ನಾವು ನಿಮ್ಮ 5 ಗ್ಯಾರಂಟಿ 6 ಗ್ಯಾರಂಟಿ ಅದೇನು ನಾವು ನೋಡೋಂಗಿಲ್ಲ. ನಾವೇನು ನೋಡ್ತೀವಿ, ನಮ್ಮ ಮಂದಿಗೆ ನೀವು ಏನೇನು ಬೆಂಬಲ ಕೊಡಾಕತ್ತೀರಾ, ಸಪೋರ್ಟ್ ಕೊಡಾಕತ್ತೀರಾ, ಎಷ್ಟು ನೀವು ಹುದ್ದೆ ಕೊಡಾಕತ್ತೀರಾ ಅದನ್ನು ನೋಡ್ತೀವಿ ನಾವು. ಗುರ್ತಾ? ಈಗ ಇದಕ್ಕೆ 2023 ಎಲೆಕ್ಷನ್ ಆಯ್ತು. ಯಾವ ಥರ ಕ್ಯಾಂಪೇನ್ ಮಾಡಿದ್ರೆ ಬಿಜೆಡ್ ಜಮೀರ್ ಅಹಮದ್ ಸಾಬ್, ಯಾವ ಥರ ಕ್ಯಾಂಪೇನ್ ಮಾಡಿದ್ರು ಅಬ್ದುಲ್ ಜಬ್ಬಾರ್ ಸಾಬ್, ನಸೀರ್ ಅಹಮದ್ ಸಾಬ್, ದೊಡ್ಡ ನಾಯಕರು ಎಲ್ಲರೂ ಮಾಡಿದ್ರು. ಎದಕ್ಕೋಸ್ಕರ? ಇಲ್ಲೇ ನಾವು BJPಗೆ ಇಲ್ಲೇ ಕಿತ್ತು ಒಗಿಬೇಕು, ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂಥೇಳಿ ಆ ಉದ್ದೇಶಪೂರ್ವಕ. ಅದಕ್ಕೋಸ್ಕರ ಇಂಥ ಎಲ್ಲ ಕೆಲಸ ಮಾಡಬೇಡ್ರಿ. ನಾವು ಈಗ ಅಲ್ಹಮ್ದುಲಿಲ್ಲಾ ಭಾಳ ನಮ್ಮ ಧರ್ಮಗುರುಗಳು ಮೌಲಾನಾ ಮೊಹಮ್ಮದ್ ಸಾದಿಕ್ ಮಕ್ಬೂಲಿ ಅವರು ಇದ್ದಾರೆ, ಮೌಲಾನಾ ಸಾದಿಕ್ ಅವರ ಸೌನೂರ್ಲಿಂದ, ಹಾಫೀಸ್ ಅಮಾನುಲ್ಲಾ ಅಂತೆಲ್ಲ ಇದ್ದಾರೆ, ಮತ್ತು ಹಾಫೀಸ್ ಸೈಯದ್ ಅಲಾವುದ್ದೀನ್ಲಿಂದ, ನಮ್ಮ ಹೆಸರು ಮೊಹಮ್ಮದ್ ಅಬ್ದುಲ್ ರಜಾಕ್ ಖಾದ್ರಿ, ಶಿಗ್ಗಾಂವ್ ತಾಲೂಕ್, ತಡಸ್.